ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆ 36ನೇ ಅಧ್ಯಾಯ 9ನೇ ವಚನ ಭಾಗವನ್ನು ತೆಗೆಯೋಣ. ಕೀರ್ತನೆ 36 9ನೇ ವಚನ ಭಾಗ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುವಂಥದ್ದು. ಕರ್ತನಲ್ಲಿ ಪ್ರೀತಿಯ ಮಗುವೆ, ದೇವರಲ್ಲಿ ಜೀವದ ಬುಗ್ಗೆ ಉಂಟು. ಆ ಬುಗ್ಗೆಯು ಜೀವನುಂಟು ಮಾಡುವಂಥದ್ದು. ಈ ದಿನಗಳಲ್ಲಿ ಒಣಗಿ ಹೋಗಿರುವಂತಹ ಸ್ಥಳಗಳನ್ನು ನಾವು ನೋಡ್ತೇವೆ, ಬರಿದಾಗಿರುವಂತಹ ಸ್ಥಳಗಳನ್ನು ನಾವು ಗಮನಿಸ್ತೇವೆ. ಆ ಸ್ಥಳಗಳಲ್ಲಿ ಯಾವುದೇ ವಿಧವಾದಂತಹ ನೀರಿರಲಿಕ್ಕಿಲ್ಲ, ಜೀವ ಇರಲಿಕ್ಕಿಲ್ಲ. ಆದರೆ ಕರ್ತನಾದ ದೇವರಲ್ಲಿ ಆದರೂ ಆ ಜೀವದ ಬುಗ್ಗೆ ಉಂಟು. ಆ ಬುಗ್ಗೆ ಎಂದಿಗೂ ಸಹ ಆರಿ ಹೋಗುವಂಥದ್ದಲ್ಲ, ಅದು ಎಂದಿಗೂ ಸಹ ಇಲ್ಲದಂತ ಆಗುವಂಥದ್ದಲ್ಲ. ಅದು ಉಕ್ಕುವ ವರ್ತಿಯೋಪಾದಿಯಲ್ಲಿಯೂ ಬುಗ್ಗೆಯೋಪಾದಿಯಲ್ಲಿಯೂ ಇದೆ. ಆ ಜೀವ ಅಂತಕ್ಕಂಥದ್ದು ಸತ್ಯವೇದ ಹೇಳುವಂಥದ್ದು ಏನಂದರೆ ತೇಜಸ್ಸನ್ನು ಉಂಟು ಮಾಡುತ್ತದೆ. ಆ ತೇಜಸ್ಸು ಅಂತಕ್ಕಂಥದ್ದು ಕರ್ತನನ್ನು ನಂಬುವವರೆಲ್ಲರಿಗೂ ಉಂಟಾಗುವಂಥದ್ದಾಗಿದೆ. ಆ ಜೀವ ಅಂತಕ್ಕಂಥದ್ದು, ಆ ಬೆಳಕು, ಆ ತೇಜಸ್ಸು ಈ ದಿನಗಳಲ್ಲಿ ನನ್ನಲ್ಲಿಯೂ ನನ್ನ ಜೀವಿತದಲ್ಲಿಯೂ ನಮ್ಮೆಲ್ಲರ ಜೀವಿತದಲ್ಲಿ ಬರಬೇಕಾದರೆ ಕರ್ತನಲ್ಲಿ ಪ್ರೀತಿಯ ಮಗುವೆ, ಸತ್ಯವೇದವನ್ನು ಧ್ಯಾನ ಮಾಡುವ ನಾವು ಅದರ ವಾಕ್ಯದ ಬೆಳಕಿನಲ್ಲಿ ನೀನು ಪರಿಶೀಲಿಸಿಕೊ. ದೇವರ ವಾಕ್ಯದ ಬೆಳಕಿನಲ್ಲಿ ನೀನು ನಡೆಯುವಾಗ ಕರ್ತನ ಬೆಳಕು, ಆ ವಾಕ್ಯದ ಬೆಳಕು ನಿನ್ನಲ್ಲಿ ಪ್ರಸರಿಸುತ್ತದೆ. ನಿನ್ನಲ್ಲಿ ಆ ಒಂದು ಜೀವ ಉಂಟು ಮಾಡ್ತದೆ. ನಿನ್ನಲ್ಲಿರುವಂಥ ಅಜ್ಞಾನತನವನ್ನು, ಅವಿವೇಕತನವನ್ನು ತೆಗೆದುಹಾಕ್ತದೆ. ನಿನ್ನಲ್ಲಿರುವಂಥ ಬಲಹೀನತೆಯನ್ನು ತೆಗೆದುಹಾಕುತ್ತದೆ. ಕೆಟ್ಟದಾದಂಥ ಎಲ್ಲ ವಿಧವಾದಂತಹ ಈ ಒಂದು ಕತ್ತಲೆಯ ಹೃದಯ, ಕತ್ತಲೆಯ ಕಾರ್ಯಗಳು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯತೆಗಳುಂಟು. ಯಾವಾಗ ಅಂದರೆ ಆ ಜೀವವು ನನ್ನಲ್ಲಿ ಬುಗ್ಗೆಯಾಗಿ ಹೊರಡುವಾಗ, ಆ ಜೀವವು ನನ್ನಲ್ಲಿ ಹೊರತೆಯಾಗುವಾಗ. ಅದು ಯಾವಾಗ ಸಾಧ್ಯವಿದೆ ಅನ್ನೋದಾಗಿ ಹೇಳುವುದಾದರೆ, ನೀನು ವಾಕ್ಯವನ್ನು ಗಮನಿಸುವಾಗ, ಸತ್ಯವೇದ ವಾಕ್ಯವನ್ನು ನೀನು ದಿನಾಲು ಓದುವಾಗ, ಅದರ ಬೆಳಕಿನಲ್ಲಿ ನಿನ್ನನ್ನು ನೀನು ಪರಿಶೀಲಿಸಿಕೊಳ್ಳುವಾಗ ಅದರ ಒಂದು ತೇಜಸ್ಸು ಹೊರ ಹೊಮ್ಮಲಿಕ್ಕೆ ಸಾಧ್ಯತೆ ಉಂಟು. ಅದರ ತೇಜಸ್ಸು ಹೊರಗಡೆ ಎಲ್ಲರ ಹತ್ತಿರವೂ ಹೋಗಲಿಕ್ಕೆ ಸಾಧ್ಯತೆ ಉಂಟು. ನೀನು ವಾಕ್ಯವನ್ನು ಗಮನಿಸಿ ಓದುವಾಗ, ಅದರ ಬೆಳಕಿನಲ್ಲಿ ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುವಾಗ ಕರ್ತನಲ್ಲಿ ಮಗನೇ, ಮಗಳೇ, ನೀನು ಪ್ರೀತಿಸುವನು, ಗೌರವಿಸುವನು, ಕ್ಷಮಿಸುವವನು, ಇಗೋ ವಿನಯವುಳ್ಳವನು, ದೀನತೆಯ ಹೃದಯವುಳ್ಳವನು ಆಗುತ್ತಿ. ಯಾವಾಗ ನೀನು ವಾಕ್ಯವನ್ನು ತ್ಯಜಿಸಿ ಬಿಡ್ತೀಯೋ, ದೇವರ ಜೀವವುಳ್ಳಂತಹ ಬೆಳಕಾಗಿರುವಂತಹ ವಾಕ್ಯವನ್ನು ಬಿಟ್ಟು ಬಿಡ್ತೀಯೋ, ಆ ಕ್ಷಮಾಪಣೆಯ ಗುಣಗಳು, ಆತನು ಹೇಳುವಂತಹ ವಿನಯ, ಆತನು ಹೇಳುವಂತಹ ದೀನತೆಯ ಹೃದಯ ನಿನ್ನಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಕಾರಣದಿಂದ ಈ ದಿನದಲ್ಲಿ ಆತನ ಬೆಳಕಿನ ಕಡೆಗೆ ಬಾ. ಈ ಕಾರಣದಿಂದಾಗಿ ಆತನ ಕಡೆಗೆ ತಿರುಗಿಕೋ. ಆತನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಆತನಲ್ಲಿ ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡು. ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ಅನುಗ್ರಹ ಮಾಡಲಿ. ಆಮೇನ್.